ನಮಸ್ಕಾರ ಎಲ್ಲರಿಗೂ. ಈ ಗ್ರಾಮದನಿ ಯೋಜನೆ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರ ಇದೊಂಥರ ಒಂದ್ ರೀತಿ ಪಾಡ್ಕಾಸ್ಟ್ ಇದ್ದಂಗೆ ಇದು. ಇದೊಂದ್ ರೀತಿ ಪಾಡ್ಕಾಸ್ಟ್. ಇದ್ರಾಗ ಏನ್ ವಿಶೇಷ ಅಂತಂದ್ರ ಸರ್ಕಾರ ತಗೊಂಬಂದಿರ್ತಕ್ಕಂಥ ಯೋಜನೆಗಳನ್ನ ಜನರಿಗೆ ತಲುಪಿಸುವ ಸಲುವಾಗಿ ಅದರಲ್ಲಿರ್ತಕ್ಕಂಥ ವಿಷಯಗಳನ್ನ ಸರಳೀಕರಿಸಿ ತಿಳಿಸೋದು ಯಾರಿಗೆ, ಜನರಿಗೆ. ಇದನ್ನ ಯಾವ ಇಲ್ಲ ಈ ಕರ್ನಾಟಕದವ್ರು ಜಾರಿಗೆ ತಗೊಂಡ್ರೆ ಇದೊಂದು ರೀತಿ ಪಾಡ್ಕಾಸ್ಟ್ ಇದ್ದಂಗೆ. ಈಗ ನಾವು ಯೂಟ್ಯೂಬ್ನಾಗ ನೋಡ್ತೀವಿ, ಒಬ್ರು ಕ್ವಶನ್ ಕೇಳ್ತಿರ್ತಾರೆ, ಇನ್ನೊಬ್ರು ಆನ್ಸರ್ ಹೇಳ್ತಿರ್ತಾರೆ. ದಟ್ ಇಸ್ ಅನ್ ಪಾಡ್ಕಾಸ್ಟ್. ಹೌದಾ? ಇದು ಗ್ರಾಮದನಿ ಅನ್ನೋದು ಒಂದು ಪಾಡ್ಕಾಸ್ಟ್. ಇದನ್ನ ಯಾರು ಜಾರಿಗೆ ತಗೊಂಡ್ಬಂದ್ರು, ಯಾವ ಇಲಾಖೆದವರು ಜಾರಿಗೆ ತಗೊಂಡ್ಬಂದ್ರು ಅಂದ್ರೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯವರು ಜಾರಿಗೆ ತಗೊಂಡ್ಬಂದ್ರು. ಯಾರು? ಗ್ರಾಮೀಣಾಭಿವೃದ್ಧಿ ಇಲಾಖೆಯವರು. ಗ್ರಾಮೀಣ ಅಭಿವೃದ್ಧಿ. ಈ ಯಾರಿದ್ರ ಸಚಿವರಪ್ಪ ಅಂತಂದ್ರ ಯಾರು? ಪ್ರಿಯಾಂಕ್ ಖರ್ಗೆ ಅವರು ಇದ್ರ ಸಚಿವರು. ಇವರೇ ಚಾಲನೆ ಕೊಟ್ಟಾರ ಇದನ್ನ ಗ್ರಾಮದನಿಗೆ. ಏನಪ್ಪಾ ಅಂತಂದ್ರ ಈಗ ಮೋದಿ ಅವರು ಮಾಡಿದ್ರಲ್ಲ ಮನ್ ಕಿ ಬಾತ್, ಆ ರೀತಿ ಇರ್ತಕ್ಕಂಥ ಇದನ್ನಿದು ಸ್ಕೀಮ್. ಇದು ಸ್ಕೀಮ್ ಅನ್ನೋದಕ್ಕಿಂತ ಇದೊಂದು ರೀತಿ ಕಾರ್ಯಕ್ರಮ. ಗ್ರಾಮದನಿ ಅಂತಕ್ಕಂಥದ್ದು ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದೊಳಗೆ ಏನ್ ಮಾಡ್ತಾರೋ ಅಂತಂದ್ರೆ ಸರ್ಕಾರ ತಗೊಂಬಂದಿರ್ತಕ್ಕಂಥ ಯೋಜನೆಗಳನ್ನ ಜನರಿಗೆ ತಿಳಿಸುವ ಸಲುವಾಗಿ ಅದರಲ್ಲಿರ್ತಕ್ಕಂಥ ಭಾಷೆಯನ್ನ ಸರಳೀಕರಿಸ್ತಾರೆ. ಸರ್ ಅದನ್ನ ಕನ್ನಡದಾಗ ಬರ್ದಿರ್ತಾರೆ, ಇಂಗ್ಲಿಷ್ನಾಗ ಬರ್ದಿರ್ತಾರೆ. ಎಲ್ಲ ಯೋಜನೆಗಳ ಬಗ್ಗೆ ಅಂತ ಕೇಳಿದ್ರೆ ಕನ್ನಡದಾಗೂ ಇರ್ತೈತಿ, ಇಂಗ್ಲಿಷ್ನಾಗೂ ಇರ್ತೈತಿ. ಬಟ್ ಕನ್ನಡದಾಗ ಬರ್ದಿರ್ತಕ್ಕಂಥ ವಿಷಯದ ಏನೋ ಪದಗಳ ಅರ್ಥ ನಮಗೆ ಅರ್ಥ ಆಗ್ತಿರೋದಿಲ್ಲ ಕೆಲವೊಂದಿಷ್ಟು ಟೈಮ್. ಹೌದಾ? ಅಂತಹ ಪದಗಳ ಅರ್ಥವನ್ನ ನಮಗೆ ತಿಳಿಸಿ ಹೇಳಕ ಈ ಗ್ರಾಮದನಿ ಅಂತಕ್ಕಂಥ ಪಾಡ್ಕಾಸ್ಟ್ ಅನ್ನ ಚಾಲನೆ ಕೊಟ್ಟಾರ. ಯಾರು? ಗ್ರಾಮೀಣಾಭಿವೃದ್ಧಿ ಇಲಾಖೆಯವರು. ಯಾವ ಕಾರ್ಯಕ್ರಮ ಅಂತ ಕೇಳಿದ್ರೆ ಗ್ರಾಮದನಿ ಕಾರ್ಯಕ್ರಮ. ಇದು ಏನ್ ಮಾಡ್ತೈತಿ ಅಂದ್ರೆ ಕರ್ನಾಟಕದಲ್ಲಿ ಜಾರಿಗೆ ತಗೊಂಬಂದಿರ್ತಕ್ಕಂಥ ಯೋಜನೆಗಳನ್ನ ಅದನ್ನ ಜನರಿಗೆ ತಿಳಿಸುವ ಸಲುವಾಗಿ ಅದರಲ್ಲಿರ್ತಕ್ಕಂಥ ಮಾಹಿತಿಯನ್ನ ಸರಳೀಕರಿಸಿ ಜನರಿಗೆ ತಿಳಿಸ್ತೈತಿ. ಹೌದಾ? ಇದು ಗ್ರಾಮದನಿ. ನೆನಪಿನಲ್ಲಿ ಇರಬೇಕು. ಇನ್ನು ಇದನ್ನ ಈ ಕಾರ್ಯಕ್ರಮವನ್ನು ಯಾರು ಸಿದ್ಧಪಡಿಸ್ಯಾರ ಅಂತಂದ್ರೆ ಅಬ್ದುಲ್ ನಜೀರ್ ಸಾಬ್, ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಂಸ್ಥೆ ಸಿದ್ಧಪಡಿಸೈತೆ. ಅಬ್ದುಲ್ ನಜೀರ್ ಸಾಬ್ ಇವ್ರದೊಂದು ಹಿಸ್ಟ್ರಿನೇ ಇದೆ. ಇವರಿಗೆ ಮಂಡ್ಯ ಕಡೆ ಎಲ್ಲ ನೀರ್ ಸಾಬ್ ಅಂತ ಕರೀತಾರೆ. ನಜೀರ್ ಸಾಬ್ ಅಲ್ಲ, ನೀರ್ ಸಾಬ್ ಅಂತ ಕರೀತಾರೆ. ಯಾಕಂತಂದ್ರೆ ನೀರಾವರಿಗೆ ಇವರ ಕೊಡುಗೆ ಅತಿ ಹೆಚ್ಚು. ಹೌದಾ? ಅದರ ಸಂಬಂಧ ಇವನ್ನ ನಜೀರ್ ಸಾಬ್ ಅಂತ ಕರೆಯೋದ್ರೆ ಇವರನ್ನ ನೀರ್ ಸಾಬ್ ಅಂತ ಕರೀತಾರೆ. ವ್ಯಕ್ತಿ ಹೆಂಗೆ ಬೆಳಕಿಗೆ ಬರ್ತಾನೋ ಅಂತಂದ್ರೆ ಅವನ ಕೆಲಸಗಳ ಮೂಲಕ ಬೆಳಕಿಗೆ ಬರ್ತಾನೆ. ಆ ಕೆಲಸಗಳನ್ನ ಮಾಡಿದಾರೋ ಅನ್ನೋದ್ರ ಸಲುವಾಗಿ ಇವ್ರನ್ನ ನೀರ್ ಸಾಬ್ ಅಂತ ಕರೀತಾರೆ. ಎಲ್ಲಿ? ಮಂಡ್ಯ ಮೈಸೂರು ಭಾಗದಲ್ಲಿ ಇವ್ರನ್ನ ನೀರ್ ಸಾಬ್ ಅಂತ ಕರೀತಾರೆ. ಹೌದಾ? ಅವರ ಸ್ಮರಣಾರ್ಥನ ಏನ್ ಮಾಡಿದ್ರು ಅಂತಂದ್ರೆ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಂಸ್ಥೆಯನ್ನ ಪಂಚಾಯತ್ ಇಲಾಖೆದವರು ಜಾರಿಗೆ ತಗೊಂಡ್ಬಂದ್ರು. ಸ್ಥಾಪಿಸಿದ್ರು. ಅವ್ರ ಹೆಸರ ಮೇಲೆನೆ ಸ್ಥಾಪಿಸಿದ್ರು. ಹೌದಾ? ಈಗ ಇಲಾಖೆ ಏನ್ ಮಾಡ್ತಿತ್ತು, ಈ ಸಂಸ್ಥೆ ಏನ್ ಮಾಡಿತ್ತು ಅಂತಂದ್ರೆ ಗ್ರಾಮದನಿ ಅಂತಕ್ಕಂಥ ಕಾರ್ಯಕ್ರಮವನ್ನ ಜಾರಿಗೆ ತಗೊಂಡ್ಬಂದು ಸಿದ್ಧಪಡಿಸಿತು. ಇದನ್ನ ಜಾರಿಗೆ ತಗೊಂಡ್ಬರೋದು ಯಾವ್ದಂದ್ರೆ ಪಂಚಾಯತ್ ರಾಜ್ ಇಲಾಖೆ. ಈ ಪ್ರಿಯಾಂಕ್ ಖರ್ಗೆ ಅವರು ಮಿನಿಸ್ಟರ್ ಏನಲ್ಲ ಆ ಇಲಾಖೆ ಗ್ರಾಮದನಿಯನ್ನ ಸಿದ್ಧಪಡಿಸಿರ್ತಕ್ಕಂಥ ಕಾರ್ಯಕ್ರಮವನ್ನ ಜಾರಿಗೆ ತಗೊಂಡ್ಬರೋದು. ಹೌದಾ? ಸಿದ್ಧಪಡಿಸಿದ್ದು ಯಾವ್ದು ಅಂತ ಕೇಳಿದ್ರೆ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಂಸ್ಥೆ ಸಿದ್ಧಪಡಿಸೈತಿ. ಯಾವ ಇಲಾಖೆ? ಗ್ರಾಮೀಣಾಭಿವೃದ್ಧಿ ಇಲಾಖೆ, ರೂರಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್. ಆಮೇಲೆ ಗ್ರಾಮದನಿಯ ಉದ್ದೇಶ ಏನಪ್ಪಾ ಅಂತಂದ್ರೆ ಸರ್ಕಾರ ಜಾರಿಗೆ ತಗೊಂಡ್ಬಂದಿರ್ತಕ್ಕಂಥ ಸ್ಕೀಮ್ಗಳನ್ನ ಜನರಿಗೆ ತಲುಪಿಸೋದು. ಆಮೇಲೆ ಹೆಂಗ ತಲುಪಿಸೋದು ಅಂತಂದ್ರೆ ಅದರಲ್ಲಿರ್ತಕ್ಕಂಥ ವಿಷಯಗಳನ್ನ ಸರಳೀಕರಿಸಿ ಅಂದ್ರೆ ಸಿಂಪಲ್ ವೇದಾಗ ತಿಳಿಸುವ ಮೂಲಕ. ಕೆಲವೊಂದಿಷ್ಟು ಕ್ರಿಟಿಕಲ್ ಇರ್ತವೆ. ಆ ವರ್ಡ್ಗಳು ಏನಂತೆ ಬರ್ದಿರ್ತಾರ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ, ನಮಗಂತೂ ಮೊದಲ ತಿಳಿಯೋದಿಲ್ಲ. ಅಂತವುಗಳನ್ನ ಅವ್ರ ಮೂಲಕನೇ ಕೇಳಬೇಕಾಗತ್ತೆ. ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಗ್ರಾಮದನಿ ಅಂತಕ್ಕಂಥ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಾರೆ. ಇದು ಹೆಂಗೈತಪ್ಪ ಅಂದ್ರೆ ಬಹಳ ನೆಸೆಸರಿ ಆಗಿರ್ತಕ್ಕಂಥ ಸ್ಟೆಪ್ಸ್ ಅನ್ನ ತಗೊಂಡಾರೆ. ಏನ ತೊಂದರೆ ಇಲ್ಲ. ಈ ಪಾಡ್ಕಾಸ್ಟ್ ಮಾಡೋದ್ರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಲೂಪಲ್ಸ್ ಏನಿಲ್ಲ. ಮಾಡೋದ್ರಿಂದ ನಮಗೆ ಗೊತ್ತಾಗೈತಿ ಯಾವ ಸ್ಕೀಮ್ ನಲ್ಲಿ ಯಾವ ರೀತಿ ಜನರಿಗೆ ಯಾವ ರೀತಿ ಅನುಕೂಲಗಳದಾವು ಅನ್ನೋದು ಅರ್ಥ ಆಗ್ತೈತಿ. ಈಗ ನಾವು ಓದಿದ್ವಿ ಅಂತಂದ್ರೆ ಕನ್ನಡನೇ ತಿಳಿಯೋದಿಲ್ಲ ಅದ್ರಾಗ. ಆ ರೀತಿ ಗೌರ್ಮೆಂಟ್ ಆರ್ಡರ್ಗಳು ಹೆಂಗಿರ್ತವೆ ಅದನ್ನ ತಿಳ್ಸಾಕ್ ಮತ್ತೆ ಈ ಕಾರ್ಯಕ್ರಮ ನೆನಪಲ್ಲಿ ಇಟ್ಕೋರಿ. ಏನು ಗೌರ್ಮೆಂಟ್ ಆರ್ಡರ್ಗಳೆಲ್ಲ ನಮಗೆ ತಿಳಿಯಂಗಿಲ್ಲ. ತಿಳಿಲಾರದನ್ನ ತಿಳಿಸೋ ಸಲುವಾಗಿ ಈ ಕಾರ್ಯಕ್ರಮ, ಗ್ರಾಮದನಿ ಕಾರ್ಯಕ್ರಮ ನೆನಪಿನಲ್ಲಿ. ಇದು ಒಳ್ಳೇದೇ. ಈ ಮಾಹಿತಿ ಎಕ್ಸಾಮ್ಗೂ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಗ್ರಾಮದನಿ ಅಂದ್ರೆ ಏನು ಅಂತೇಳಿ. ಗ್ರಾಮದನಿ ಅಂತಂದ್ರೆ ಏನೋ ಹಳ್ಳಿಯಾಗ ಎಲ್ಲಾರು ಕೂತ್ ಮಾತಾಡೋದನ ಇಲ್ಲ. ಏನಪ್ಪಾ ಅಂತಂದ್ರ ಹಳ್ಳಿಗೆ ಕೊಟ್ಟಿರ್ತಕ್ಕಂಥ ಸ್ಕೀಮ್ಗಳನ್ನ ಯೋಜನೆಗಳನ್ನ ಸರಳೀಕರಿಸಿ ಹಳ್ಳಿಯಲ್ಲಿರ್ತಕ್ಕಂಥ ಜನರಿಗೆ ವಿದ್ಯುನ್ಮಾನ ಯಂತ್ರಗಳನ್ನ ಬಳಸಿಕೊಂಡು ತಿಳಿಸೋದು. ಇದರ ಸಿಂಪ್ಲಿ ವರ್ಡ್. ಹಂಗ ಅಂತೇಳಿ ನಾವು ಇದನ್ನೆಲ್ಲ ಹೇಳಿದ್ರೆ ತಿಳಿಯಂಗಿಲ್ಲ. ಏನ್ ಮಾಡಿದ್ವಿ ಅಂತಂದ್ರೆ ಸರ್ಕಾರ ತಂದಿರ್ತಕ್ಕಂಥ ಯೋಜನೆಗಳಲ್ಲಿ ಕೆಲವೊಂದಿಷ್ಟು ಕಠಿಣ ಪದಗಳಿರ್ತವೆ. ಆ ಪದಗಳ ಅರ್ಥ ಜೊತೆಗೆ ಯಾರಿಗೆ ಅಪ್ಲೈ ಆಕೈತಿ, ಏನ್ ಅಪ್ಲೈ ಆಕೈತಿ ಅನ್ನೋದನ್ನ ತಿಳಿಸೋ ಸಲುವಾಗಿ ಈ ಗ್ರಾಮದನಿ ಯೋಜನೆಯನ್ನು ಗ್ರಾಮದನಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಾರೆ. ಇದು ಎಷ್ಟು ದಿನ ನಡೀತೈತಿ ಎಷ್ಟು ದಿನ ಇಲ್ಲೋ ಅದು ನಮಗೂ ಗೊತ್ತಿಲ್ಲ. ಬಟ್ ಚಾಲನೆ ಮಾಡಿದಂತೂ ಒಳ್ಳೆ ಕೆಲಸ ಅಂತ ನಮಗನ್ನಿಸ್ತೈತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ.
ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಯಾಕಂತಂದ್ರೆ ಇದು ಎಕ್ಸಾಮಿಗೆ ಬರ್ತಕ್ಕಂಥ ಎಲ್ಲಾ ಯೋಜನೆಗಳ ಬಗ್ಗೆ ತಿಳಿಸಿಕೊಡ್ತೈತಿ. ಅದ್ರ ಸಂಬಂಧ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಆಮೇಲೆ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸ್ಕೀಮ್ ಬಗ್ಗೆ ಮಾತಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.